ಓಂ ಶಾಂತಿ. ಯಜ್ಞಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ. ಬಾಬಾರವರು ಹೇಳಿದ್ದನ್ನು ಮಮ್ಮಾರವರು ಹೃದಯದಿಂದ ಸ್ವೀಕಾರ ಮಾಡಿದರು. ಯಾವುದೇ ಪ್ರಶ್ನೆ ಇಲ್ಲ, ಯಾವುದೇ ಸಂಶಯವಿರಲಿಲ್ಲ, ಬೇರೆ ಏನನ್ನೂ ಯೋಚಿಸುವುದಿಲ್ಲ. ಬಾಬಾರವರ ಮೇಲೆ ಎಷ್ಟೊಂದು ನಿಶ್ಚಯ ಮತ್ತು ವಿಶ್ವಾಸ ಇತ್ತು ಎಂದರೆ ಬಾಬಾರವರು ಸಹ ಮಮ್ಮಾರವರಿಗೆ ಅಷ್ಟೇ ಗೌರವವನ್ನು ಕೊಡುತ್ತಿದ್ದರು. ಯಜ್ಞದಲ್ಲಿ ಏನೇ ಮಾತು ಬಂದರೂ ಅಥವಾ ಏನೇ ಮಾಡಬೇಕಾಗಿದ್ದರೂ ಬಾಬಾ ಮಕ್ಕಳೊಂದಿಗೆ ಮಮ್ಮಾರವರ ಪ್ರೇರಣೆ ಏನಿದೆ ಕೇಳಿಕೊಂಡು ಬನ್ನಿ, ಮಮ್ಮಾರವರ ಸಲಹೆ ನಂತರ ನನ್ನ ಸಲಹೆ ಕೊಡುವೆ, ಯಜ್ಞಮಾತೆ ಮಮ್ಮ ಆಗಿದ್ದಾರೆ ಎಂದು ಹೇಳುತ್ತಿದ್ದರು. ಈ ರೀತಿಯಾಗಿ ಮಮ್ಮಾರವರನ್ನು ಕೇಳದೆ ಯಾವ ಕಾರ್ಯವನ್ನು ಬಾಬಾರವರು ಮಾಡುತ್ತಿರಲಿಲ್ಲ. ಮನೆಯಲ್ಲಿ ಹೇಗೆ ತಾಯಿ ಇರುತ್ತಾರೋ, ಮಕ್ಕಳ ಪ್ರತಿ ಮಾತಿನ ಬಗ್ಗೆ ಗಮನ ಕೊಡುತ್ತಾರೋ, ಹಾಗೆಯೇ ಮಮ್ಮಾರವರು ಯಜ್ಞವತ್ಸರ ಪ್ರತಿಯೊಂದು ಕಾರ್ಯಕಲಾಪ ಅವರ ಶಾರೀರಿಕ, ಮಾನಸಿಕ, ಪಾರಿವಾರಿಕ ಮತ್ತು ಆಧ್ಯಾತ್ಮಿಕ ಜೀವನದ ಪ್ರಗತಿಗಾಗಿ ಸದಾ ಗಮನ ಕೊಡುತ್ತಿದ್ದರು. ಸಮಸ್ಯೆಗಳಿಗೆ ಸಮಾಧಾನ ಕೊಡುತ್ತಿದ್ದರು. ಪ್ರೀತಿ ವಾತ್ಸಲ್ಯದಿಂದ ಪೋಷಣೆ ಮಾಡುತ್ತಿದ್ದರು. ಮಮ್ಮ ಎಲ್ಲ ಯಜ್ಞವತ್ಸರ ಹೃದಯವನ್ನು ಗೆಲ್ಲುತ್ತಿದ್ದರು. ಎಲ್ಲವನ್ನು ಮಾಡುತ್ತಿದ್ದರೂ ಸಹ ಜ್ಞಾನದ ಆಳದಲ್ಲಿ ಹೋಗಿ ಜ್ಞಾನದ ರಹಸ್ಯಗಳನ್ನು ತಿಳಿಸುತ್ತಿದ್ದರೂ ಕೇಳುವಂಥವರಿಗೆ ಎಂದಿಗೂ ಇದು ಮಮ್ಮಾರವರ ವಿಶೇಷತೆ ಎಂದು ಅನಿಸಲು ಬಿಡದೆ ಸದಾ ಶಿವಬಾಬಾರವರ ಕಡೆಯೇ ಅವರ ಸನ್ನೆ ಮಾಡುತ್ತಿದ್ದರು. ಅವರು ಒಬ್ಬ ಬಾಬಾರವರ ಕಡೆಯೇ ಎಲ್ಲರ ಗಮನವನ್ನು ಸೆಳೆಯುತ್ತಿದ್ದರು. ಮಮ್ಮ ಮಕ್ಕಳಿಗೆ ಶಾರೀರಿಕ ಮತ್ತು ಆತ್ಮಿಕ ಎರಡೂ ಪ್ರಕಾರದ ಪಾಲನೆಯನ್ನು ಕೊಡುತ್ತಿದ್ದರು. ಈ ರೀತಿಯಾಗಿ ಮಮ್ಮಾರವರ ಹೆಸರು ಯಜ್ಞಮಾತೆ ಜಗದಂಬ ಸರಸ್ವತಿ ಎಂದಾಯಿತು. ಬಾಬಾರವರ ಮುಂದೆ ಮಮ್ಮ ಮುಗುಳ್ನಗುತ್ತಾ ಹಾಗೂ ತಲೆಬಾಗಿ ಕೇವಲ ಹಾಂ ಬಾಬಾ, ಜಿ ಬಾಬಾ ಎಂಬ ಒಂದೇ ಮಾತನ್ನು ಹೇಳುತ್ತಿದ್ದರು. ಅನ್ಯ ಯಾವುದೇ ಶಬ್ದವಿಲ್ಲ. ಬಾಬಾರವರು ಮಮ್ಮಾರವರನ್ನು ಮಮ್ಮ ಎಂದೂ ಕರೆಯುತ್ತಿದ್ದರು ಮತ್ತು ಮಗು ಎಂದು ಸಹ ಕರೆಯುತ್ತಿದ್ದರು. ಯಜ್ಞದಲ್ಲಿ ಸದಾ ಬಾಬಾರವರ ಮುರುಳಿಗಿಂತ 10 ನಿಮಿಷ ಮೊದಲು ತರಗತಿಯಲ್ಲಿ ಮಮ್ಮ ಜ್ಞಾನ ವೀಣೆಯನ್ನು ನುಡಿಸುತ್ತಿದ್ದರು. ನಂತರ ಬಾಬಾ ಬಂದು ಜ್ಞಾನ ಮುರುಳಿಯನ್ನು ನುಡಿಸುವ ಪದ್ಧತಿ ಇತ್ತು. ಜ್ಞಾನದ ದೇವಿ, ವಿದ್ಯೆಯ ದೇವಿ ಆಗಿದ್ದರೂ ಸಹ ಮಮ್ಮಾರವರಿಗೆ ವಿದ್ಯಾಭ್ಯಾಸದ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು ಎಂದರೆ ಅವರು ದಿನದಲ್ಲಿ 3 ಸಲ ಮುರುಳಿಯನ್ನು ಓದುತ್ತಿದ್ದರು. ಮಮ್ಮ ಹೇಳುತ್ತಿದ್ದರು, ನೋಡಿ, ಎಷ್ಟು ಸಲ ಮುರುಳಿಯನ್ನು ಓದುತ್ತೇವೆಯೋ ಅಷ್ಟು ಸಲ ನಮಗೆ ಜ್ಞಾನದ ಹೊಸ ಹೊಸ ಖಜಾನೆ ಸಿಗುತ್ತದೆ ಎಂದು ಹೇಳುತ್ತಿದ್ದರು. ಅಂತರ್ಮುಖತೆಯು ಮಮ್ಮಾರವರ ವಿಶೇಷ ಧಾರಣೆಯಾಗಿತ್ತು. ಮಮ್ಮ ಎಲ್ಲರ ಜೊತೆ ಇದ್ದರೂ ಸಹ ತಮ್ಮಲ್ಲಿ ತಾವು ಒಂಟಿಯಾಗಿ ಇರುತ್ತಿದ್ದರು. ಆಲ್ಮೈಟಿ ತಂದೆಯ ಜೊತೆ ವಾರ್ತಾಲಾಪ ಮಾಡುತ್ತಿದ್ದರು. ಮಮ್ಮಾರವರು ಅಮೃತ ವೇಳೆ 2 ಗಂಟೆಗೆ ಎದ್ದು ತಮ್ಮ ಕೋಣೆಯಲ್ಲಿ ಕುರ್ಚಿಯ ಮೇಲೆ ಕುಳಿತು ಏಕಾಂತದಲ್ಲಿ ಬಾಬಾರವರನ್ನು ನೆನಪು ಮಾಡುತ್ತಿದ್ದರು. ದಿನದಲ್ಲಿ ಕರ್ಮ ಮಾಡುವ ಸಮಯದಲ್ಲಿಯೂ ಸಹ ಜ್ಞಾನದ ಮನನ ಚಿಂತನೆಯಲ್ಲಿ ಮಗ್ನರಾಗಿರುತ್ತಿದ್ದರು. ಮಮ್ಮಾರವರು ಎಂದಿಗೂ ತಮಾಷೆ ಮಾಡುವುದರಲ್ಲಿ ಅಥವಾ ವ್ಯರ್ಥ ಮಾತುಗಳನ್ನಾಡುವುದರಲ್ಲಿ ತಮ್ಮ ಸಮಯವನ್ನು ಕಳೆಯಲಿಲ್ಲ. ಮಮ್ಮ ಯಾರ ಗಮನವೂ ತಮ್ಮ ಕಡೆ ಆಕರ್ಷಣೆಯಾಗಲು ಬಿಡುತ್ತಿರಲಿಲ್ಲ. ಸದಾ ಆ ತಾಯಿ ತಂದೆಯ ಕಡೆಗೇ ಸೂಚಿಸುತ್ತಿದ್ದರು. ಮಮ್ಮಾರವರಲ್ಲಿ ಬಹಳ ಮಧುರತೆ ಇತ್ತು ಮತ್ತು ನಿರ್ಭಯತೆಯೂ ಸಹ ಅಷ್ಟೇ ಇತ್ತು. ಮಮ್ಮ ಹೇಳುತ್ತಿದ್ದರು, ಜೀವನದಲ್ಲಿ ಯಾವ ಭಗವಂತನಿಗೆ ಹೆದರಬೇಕೋ ಅವರೇ ನಮ್ಮವರಾಗಿ ಬಿಟ್ಟರು. ಆದ್ದರಿಂದ ಇನ್ಯಾರಿಗೆ ಹೆದರಬೇಕು? ಯಾರು ಪಾಪಕರ್ಮ ಮಾಡುತ್ತಾರೋ ಅವರು ಹೆದರುತ್ತಾರೆ. ನಾವಂತೂ ಶ್ರೇಷ್ಠ ಕರ್ಮ, ಸತ್ಕರ್ಮ ಮಾಡುವಂಥವರಾಗಿದ್ದೇವೆ, ಈಶ್ವರನ ಮತದಂತೆ ನಡೆಯುವಂಥವರಾಗಿದ್ದೇವೆ ಎಂದಾಗ ನಾವು ಏಕೆ ಹೆದರಬೇಕು? ತಿನ್ನುವ, ಕುಡಿಯುವುದರಲ್ಲಿಯೂ ಸಹ ಮಮ್ಮಾರವರಿಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಅವರು ಎಂದಿಗೂ ಯಜ್ಞ ಪ್ರಸಾದದ ನಿಂದನೆ ಅಥವಾ ಟೀಕೆ ಟಿಪ್ಪಣಿ ಮಾಡಲಿಲ್ಲ. ಏನೇ ಸಿಗಲಿ, ಹೇಗೆ ಸಿಗಲಿ, ಎಷ್ಟೇ ಸಿಗಲಿ
ಅದನ್ನು ಗೌರವದಿಂದ ಮತ್ತು ಅನಾಸಕ್ತ ಭಾವದಿಂದ ಸ್ವೀಕಾರ ಮಾಡಿದರು. ಅಂತಿಮದಲ್ಲಿ ನಾನು ಇದನ್ನೇ ಹೇಳುವೆ, ಮಮ್ಮ ಗುಣಗಣ ಗಣಿಯಾಗಿದ್ದರು, 16 ಕಲಾ ಸಂಪೂರ್ಣರಾಗಿದ್ದರು, ಸರ್ವಗುಣ ಸಂಪನ್ನರಾಗಿದ್ದರು, ಮರ್ಯಾದಾ ಕುಲೋತ್ತಮೆಯಾಗಿದ್ದರು. ಮಾತೇಶ್ವರಿಜಿಯವರು ಎಲ್ಲರ ಹೃದಯೇಶ್ವರಿಯಾಗಿದ್ದರು. ದೆಹಲಿಯಿಂದ ಬ್ರಹ್ಮಕುಮಾರಿ ದಾದಿ ರತನ್ ಮೋಹಿನಿಜಿಯವರು, ದಾದಿ ಗುಲ್ಜಾರ್ಜಿ ದಾದಿಜಿಯವರು ದೆಹಲಿ ಕ್ಷೇತ್ರದ ಸಂಚಾಲಕಿಯಾಗಿದ್ದರು. ಅವರು ಹೇಳ್ತಾರೆ, ಮಧುರ ಮಮ್ಮ ಯಾರನ್ನು ನಾವು ಮಾತೇಶ್ವರೆಂದು ಹೇಳುತ್ತೇವೆಯೋ ಅವರು ನಮ್ಮೆಲ್ಲರ ಹೃದಯೇಶ್ವರಿಯಾಗಿದ್ದರು. ಹೃದಯ ಮೋಹಿನಿ ದಾದಿಜಿಯವರು ಹೇಳ್ತಾ ಇರುವಂಥ ಮಾತಿದು. ಮಧುರಮಮ್ಮ ಯಾರನ್ನು ನಾವು ಮಾತೇಶ್ವರಿ ಎಂದು ಹೇಳುತ್ತೇವೆಯೋ ಅವರು ನಮ್ಮೆಲ್ಲರ ಹೃದಯೇಶ್ವರಿಯಾಗಿದ್ದರು. ಮಾತೇಶ್ವರಿಯವರ ನಮ್ಮ ನವ ವಿಶ್ವದ ರಚನೆಯಲ್ಲಿನ ಕುಶಲ ಪ್ರಬಂಧನೆಯು ಅದ್ಭುತ ಹಾಗೂ ಅದ್ವಿತೀಯವಾಗಿತ್ತು. ಮಮ್ಮರವರು ಕನ್ಯರಿಗೆ ಮಾತೃ ಸ್ವರೂಪದಲ್ಲಿ ಎಷ್ಟು ಪಾಲನೆ ಕೊಟ್ಟರೋ ಅಷ್ಟೇ ಅವರ ಪರಿವರ್ತನಾ ಶೈಲಿಯಲ್ಲಿಯೂ ನಿಪುಣತೆ ಇತ್ತು. ಮಮ್ಮ ನೋಡುತ್ತಿದ್ದರು. ಒಂದು ವೇಳೆ ಕನ್ಯರಿಂದ ತಪ್ಪಾದರೆ, ನಾಚಿಕೆಯ ಕಾರಣದಿಂದ ಅವರು ಸಮ್ಮುಖದಲ್ಲಿ ಬರಲು ಹಿಂಜರಿಯುತ್ತಿದ್ದರೆ, ಮಮ್ಮರವರ ಪ್ರೀತಿ ವಾತ್ಸಲ್ಯಮಯ ಸಂಬೋಧನೆಯಿಂದ ಅವರು ಎದ್ದು ನಿಲ್ಲುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಯಜ್ಞವತ್ಸರನ್ನು ಕರೆದು ಅವರ ತಪ್ಪನ್ನು ತಿಳಿಸಿದಾಗ ಅವರಿಗೂ ಸಹ ಆ ಬಲಹೀನತೆಯು ಹುಲ್ಲಿನ ಸಮಾನವೆಂದು ಅನಿಸುತ್ತಿತ್ತು. ಎದುರು ಇರುವವರು ತಮ್ಮ ತಪ್ಪನ್ನು ಸ್ವೀಕಾರ ಮಾಡಿಕೊಂಡು ಸದಾ ಕಾಲಕ್ಕಾಗಿ ಅದನ್ನು ಸುಧಾರಣೆ ಮಾಡಿಕೊಳ್ಳುತ್ತಿದ್ದರು. ಹೃದಯರೂಪಿ ದರ್ಪಣವು ಸ್ವಚ್ಛವಾಗಿ ಬಿಡುತ್ತಿತ್ತು. ಇಷ್ಟೇ ಅಲ್ಲ, ಮಮ್ಮ ಜ್ಞಾನದ ವಿಚಾರಗಳನ್ನು ತಿಳಿಸುತ್ತಿದ್ದಾಗ ಮಮ್ಮ ಅಲ್ಲ, ಸಾಕ್ಷಾತ್ ಸರಸ್ವತಿ ದೇವಿಯೇ ಮಾತನಾಡುತ್ತಿದ್ದಾರೆಂದು ಅನಿಸುತ್ತಿತ್ತು. ಒಂದು ಸಲ ಸಿಕಂದರಾಬಾದ್ನಲ್ಲಿ ಸಮಾಜದ ಕೆಲವರು ವಿರೋಧ ಮಾಡುತ್ತಿದ್ದರು. ಪಿತಾಶ್ರೀ ಬ್ರಹ್ಮರವರು ಮಮ್ಮರವರಿಗೆ ಅಲ್ಲಿಗೆ ಹೋಗಿರೆಂದು ಹೇಳಿದರು. ಮಮ್ಮರವರು ಶ್ರೀಮತವನ್ನು ಆಂತರ್ಯದಿಂದ ಸ್ವೀಕರಿಸಿದರು ಮತ್ತು ಹೊರಟರು. ಸ್ವಯಂ ನಾನು ಸಹ ಮಮ್ಮರವರೊಡನೆ ಸಿಕಂದರಾಬಾದಿಗೆ ಹೋದೆ. ಮಮ್ಮ ವಿರೋಧಿಗಳೊಂದಿಗೆ ಭೇಟಿ ಮಾಡಿದರು. ಮಮ್ಮರವರ ಮಧುರ ಹಾಗೂ ಸಾರಯುಕ್ತವಾದ ಮಾತನ್ನು ಕೇಳಿ ವಿರೋಧಿಗಳು ಕರಗಿ ನೀರಿನಂತಾಗಿ ಹೋದರು. ಅವರಿಗೆ ಸ್ವಯಂ ತಾಯಿ ಸರಸ್ವತಿ ಪ್ರತಿಧ್ವನಿಸಿದಂತೆ ಅನಿಸಿತು. ತಾಯಿ ಸರಸ್ವತಿಯ ಆ ಸ್ವರೂಪವನ್ನು ನೋಡಿ ಅವರು, ತಾಯಿ ಕ್ಷಮಿಸಿ, ನಮಗೆ ನಿಮ್ಮ ಪರಿಚಯ ಇರಲಿಲ್ಲ. ತಮ್ಮ ಬಾಯಿಯಿಂದ ಜ್ಞಾನದ ಯಾವ ವಿಚಾರಗಳನ್ನು ಕೇಳಿದೆವೋ ಅದು ಅದ್ಭುತವಾಗಿದೆ, ಚಿಂತನೆಗೆ ಯೋಗ್ಯವಾಗಿದೆ. ನಾವು ಬಂದು ಅನುಕರಣೆ ಮಾಡುವೆವೋ ಇಲ್ಲವೋ, ಆದರೆ ತಮ್ಮ ಆಗಮನದಿಂದ ನಮಗೆ ಅಂತಃಚಕ್ಷು ತೆರೆಯಿತು ಎಂದು ಹೇಳಿದರು. ಅವರ ಮನಸ್ಸಿನಲ್ಲಿ ಪರಮಾತ್ಮನ ಮಾಧ್ಯಮವಾದ ಪಿತಾಶ್ರೀಯವರ ಬಗ್ಗೆಯೂ ಸಹ ಶ್ರದ್ಧಾಭಾವನೆ ಉತ್ಪನ್ನವಾಯಿತು. ಸದ್ಭಾವನೆಯ ಮೂರ್ತಿಯಾಗಿದ್ದರು ಮಮ್ಮರವರು. ಕಾನ್ಪುರದಿಂದ ಬ್ರಹ್ಮಕುಮಾರಿ ದಾದಿ ಇಂದ್ರಾಜಿಯವರು ಬರೆಯುತ್ತಾರೆ, ಮಮ್ಮರವರು ಕ್ಷಮೆಯ ಪ್ರತಿರೂಪವಾಗಿದ್ದರು. ಯಜ್ಞದ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯಾರಾದರೂ ಯಾವುದೇ ದೂರನ್ನು ತೆಗೆದುಕೊಂಡು ಬಂದಾಗ ಮಮ್ಮ ಎದುರಿನವರಿಗೆ ನಿಮ್ಮ ಬಗ್ಗೆ ವ್ಯಕ್ತಿಗತವಾಗಿ ಅವರ ಮನಸ್ಸಿನಲ್ಲಿ ಯಾವುದೇ ಭಾವನೆಯೂ ಇಲ್ಲ, ತಮ್ಮ ಮನಸ್ಸಿನಲ್ಲಿ ಅಂತಹ ಯಾವುದೇ ಭಾವನೆ ಇದ್ದರೆ ಅದನ್ನು ತೆಗೆದುಹಾಕಿರಿ ಎಂದು ಹೇಳುತ್ತಿದ್ದರು. ಮಮ್ಮ ಮುರಿದ ಮನಸ್ಸುಗಳನ್ನು ಜೋಡಿಸುತ್ತಿದ್ದರು. ರಾಮದ ಮೇಲೆ ನಿಶ್ಚಯ, ತಂದೆಯ ಮೇಲೆ ನಿಶ್ಚಯ ಮತ್ತು ಸ್ವಯಂನ ಮೇಲೆ ನಿಶ್ಚಯವಿದ್ದ ಕಾರಣದಿಂದಲೇ ಮಮ್ಮ ನಂಬರ್ 1 ಆದರು. ಮಮ್ಮ ಅರ್ಜುನನಂತೆ ಏಕಾಗ್ರರಾಗಿದ್ದರು. ನಂಬರ್ 1 ಆಗುವ ಗುರಿ ಇಟ್ಟುಕೊಂಡಿದ್ದರು. ಮಮ್ಮ ಮಕ್ಕಳಾದ ನಮಗೆ ವಿಚಾರಗಳನ್ನು ಸದಾ ಶ್ರೇಷ್ಠವಾಗಿ ಇಟ್ಟುಕೊಂಡಾಗ ಬಾಬಾ ಸಮಾನ ಆಗಿಬಿಡುತ್ತೇವೆ. ಸದಾ ಬಾಬರವರನ್ನು ನೋಡಿರಿ, ಸ್ವಯಂ ತಮ್ಮನ್ನು ತಾವು ನೋಡಿಕೊಳ್ಳಿ, ಅನ್ಯರನ್ನು ನೋಡಬೇಡಿ. ಬಾಬಾ ಮತ್ತು ಡ್ರಾಮದ ಮೇಲೆ ನಿಶ್ಚಯವಿಟ್ಟುಕೊಂಡಾಗ ಕರ್ಮಾತೀತರಾಗಿ ಬಿಡುವಿರಿ ಎಂದು ಮಮ್ಮರವರು ಹೇಳುತ್ತಿದ್ದರು. ಓಂ ಶಾಂತಿ.